ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಶನಿ ಅಂದಾಕ್ಷಣ ನಮ್ಮ ಅಂತರಂಗದೊಳಗೊಂದು ಭಯ ಭಕುತಿ ಬಂದ್ಬಿಡುತ್ತೆ. ಶನಿ ಎಲ್ಲವನ್ನೂ ವೀಕ್ಷಿಸ್ತಾ ಇರ್ತಾನೆ, ಒಳಿತು ಕೆಡಕನ್ನೂ ಗಮನಿಸ್ತಾ ಇರ್ತಾನೆ, ಸ್ಥಿತ ಮತ್ತು ಚಂಚಲ ಬುದ್ಧಿಯನ್ನು ಪ್ರೇರೇಪಿಸುತ್ತಿರುತ್ತಾನೆ. ಹಾಗೆ ಕಷ್ಟ ನಷ್ಟಗಳ ಲೆಕ್ಕಾಚಾರದಲ್ಲಿ ಆತನೇ ನಿಪುಣ. ಓರ್ವ ಮನುಷ್ಯನ ಯೋಗ್ಯತೆಯನ್ನು ಅಳೆದು ತೂಗಿ ಜೀವನದ ಪಾಠ ಮಾಡುವವನೇ ಶನಿದೇವ ಅಥವಾ ಶನೈಶ್ಚರ. ಶನಿದೇವನ ಪರಿಕಲ್ಪನೆಯೇ ಹಿಂದೂ ಧರ್ಮೀಯರಲ್ಲಿ ವಿಭಿನ್ನವಾಗಿ ನಿಂತಿದೆ. ನೀಡುವ ವಿಧಾನವನ್ನು ಗೌರವಿಸುವ ಪದ್ಧತಿಯು ಬೇರೆ ಬೇರೆ. ಸಕಲವನ್ನು ಕರುಣಿಸುವ ಪರಮ ದೈವನೇ ಶನಿ ಪರಮಾತ್ಮನೆಂದು ಪುರಾಣ ಕಥೆಗಳು ಹೇಳುತ್ತವೆ. ಕೃತಯುಗ, ತ್ರೇತಾಯುಗ, ದ್ವಾಪರಯುಗದಲ್ಲೂ ಅಷ್ಟೇ ಯಾಕೆ, ಈ ಕಲಿಯುಗದಲ್ಲೂ ಮನಸಾರೆ ಪೂಜಿಸುವ ಏಕೈಕ ದೇವನೆಂದರೆ ಅದು ಶನಿದೇವನೇ ಅಂತ ಹೇಳಬಹುದು. ಕಲಿಯುಗದಲ್ಲಿ ಮನುಷ್ಯನು ತನ್ನ ಜೀವನ್ಮುಕ್ತಿಗಾಗಿ ಶುದ್ಧವಾದ ಮನಸ್ಸಿನಿಂದ ಭಗವಂತನ ಕಥೆಗಳನ್ನು ಶ್ರವಣ ಮಾಡುವುದು, ಕೀರ್ತನೆ ಭಜನೆ ಮಾಡುವುದರಿಂದ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಸಕಲ ದೋಷ ನಿವಾರಣೆಗಾಗಿ ಶನಿ ಮಹಾತ್ಮೆ ಕಥೆಯನ್ನ ಕೇಳುವುದು, ಹೇಳುವುದು ಸರಳ ಪರಿಹಾರವೆಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ವೇದೋಕ್ತಿಯಲ್ಲೂ ನಾಮಜಪಕ್ಕೆ ಪ್ರಾಶಸ್ತ್ಯ ನೀಡಲಾಗಿದೆ. ಜ್ಯೋತಿಷ್ಯದಲ್ಲಿ ಶನಿದೇವನಷ್ಟು ಮಹತ್ವ ಬೇರೆ ಯಾವುದೇ ಗ್ರಹಕ್ಕಿಲ್ಲ. ಎಲ್ಲ ಗ್ರಹಗಳಲ್ಲಿ ಶನಿಯನ್ನು ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ ಎಂದು ಕರೆಯಲಾಗುತ್ತದೆ. ಶನಿಯು ಪ್ರತಿಯೊಂದು ರಾಶಿಯಲ್ಲಿ ದೀರ್ಘಕಾಲ ಇರುವುದರಿಂದ ರಾಶಿಗಳ ಮೇಲೆ ಅವನ ಪ್ರಭಾವವು ಹೆಚ್ಚಾಗಿರುತ್ತದೆ. ಶನಿದೇವ ನ್ಯಾಯದ ದೇವರೆಂದೇ ಪರಿಗಣಿಸಲ್ಪಟ್ಟಿದ್ದಾನೆ. ಅಷ್ಟಕ್ಕೂ ಶನಿ ದಶೆ ಯಾಕಾಗಿ ಶುರುವಾಗುತ್ತೆ? ಶನಿದೇವನಿಗೆ ಶಾಪ ಕೊಟ್ಟವರು ಯಾರು? ಅದರ ಪ್ರಭಾವ ಏನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಸೃಷ್ಟಿಯ ಆದಿಯಲ್ಲಿ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮಹರ್ಷಿಗಳಿಗೆ ದಿತಿ ಮತ್ತು ಅದಿತಿ ಎಂಬ ಇಬ್ಬರು ಪತ್ನಿಯರು. ದಿತಿಯ ಗರ್ಭದಲ್ಲಿ ಹಲವಾರು ರಾಕ್ಷಸರು, ದೈತ್ಯರು ಜನಿಸಿದ್ರು. ಅದಿತಿಯ ಗರ್ಭದಲ್ಲಿ ಇಂದ್ರ, ಚಂದ್ರ ಸೇರಿದಂತೆ 33 ಕೋಟಿ ದೇವತೆಗಳು ಜನಿಸಿ ತಾಯಿಯಾದಳು. ಲೋಕಪಾಲಕನಾದ ಸೂರ್ಯನು ಕಶ್ಯಪ ಅದಿತಿಯರಿಗೆ ಜನಿಸಿದ ಮಗ. ಮುಂದೆ ಸೂರ್ಯನು ವಿಶ್ವಕರ್ಮನ ಮಗಳಾದ ಸಂಧ್ಯಾದೇವಿಯನ್ನ ವಿವಾಹವಾಗುತ್ತಾನೆ. ಇವರಿಬ್ಬರಿಗೆ 3 ಮಕ್ಕಳು. ಮೊದಲನೆಯ ಮಗು ವೈವಸತ್ವ ಮನುವಾದರೆ, ಎರಡನೆಯ ಮಗು ಯಮದೇವ ಮತ್ತು ಮೂರನೆಯ ಮಗುವೆ ಯಮುನಾದೇವಿ. ಸೂರ್ಯನ ತಾಪವನ್ನ ತಡೆದುಕೊಳ್ಳಲು ಸಂಧ್ಯಾದೇವಿಗೆ ಸಾಧ್ಯವಾಗದಾಯಿತು. ಹಾಗಾಗಿ ತಪ್ಪಿಸಿಕೊಳ್ಳಲು ತಪಸ್ಸನ್ನ ಆಚರಿಸಲು ಮುಂದಾಗ್ತಾಳೆ. ತಪಸ್ಸಿಗೆ ಹೋಗುವ ಮುನ್ನ ತನ್ನ ಮಕ್ಕಳ ಪಾಲನೆ ಮಾಡಲು ತನ್ನ ನೆರಳು ಛಾಯಾದೇವಿಯನ್ನ ಸೃಷ್ಟಿ ಮಾಡ್ತಾಳೆ. ಸೂರ್ಯದೇವನಿಗೆ ಸಂಧ್ಯಾದೇವಿಯ ರೂಪದಲ್ಲಿ ಇರುವುದು ಛಾಯಾ ಎಂದು ತಿಳಿಯುವುದಿಲ್ಲ. ಹಾಗಾಗಿ ಅವರಿಬ್ಬರಿಗೂ ಕೂಡ ಮಗುವೊಂದು ಜನಿಸುತ್ತದೆ. ಅವರೇ ಭಗವಂತ ಶನಿದೇವ. ಯುವಕನಾದ ಮೇಲೆ ಶನಿಯು ಚಿತ್ರರಥನ ಮಗಳಾದ ದಾಮಿನಿ ಎಂಬ ಕನ್ಯೆಯ ಜೊತೆ ಮದುವೆಯಾಯಿತು. ದಾಮಿನಿ ದೈವ ಭಕ್ತೆ, ಸೌಂದರ್ಯವತಿ ಹಾಗೂ ಜಾಣೆ. ದಾಮಿನಿ ಸೇರಿದಂತೆ ಶನಿದೇವನಿಗೆ 8 ಜನ ಪತ್ನಿಯರಿದ್ದರು. ಒಮ್ಮೆ ದಾಮಿನಿಗೆ ಪತಿ ಶನಿಯಿಂದ ಮಗುವನ್ನ ಪಡೆಯಬೇಕೆಂದು ಆಸೆ ಆಯಿತು. ಆಗ ಶನಿಯ ಬಳಿ ಬರುತ್ತಾಳೆ. ಆ ಸಮಯದಲ್ಲಿ ಶನಿ ಈಶ್ವರನನ್ನ ಕುರಿತು ಕಠಿಣ ತಪಸ್ಸು ಮಾಡುತ್ತಿದ್ದ. ಏನೇ ಆದರೂ ಅವನು ತಪಸ್ಸಿನಿಂದ ಈಚೆ ಬರಲಿಲ್ಲ. ದಾಮಿನಿ ಪ್ರಯತ್ನಗಳೆಲ್ಲವೂ ವಿಫಲವಾದವು. ಸಿಟ್ಟಿನಿಂದ ಅವಳು, ನಾನು ಬಂದರೂ ಮಾತನಾಡದೆ ಸುಮ್ಮನಿದ್ದ ನೀವು ಯಾರ ಮುಂದೆ ನಿಂತಾಗ ನಿಮ್ಮ ಮುಖವನ್ನು ಅವರು ನೋಡುತ್ತಾರೋ ಅವರು ಇಲ್ಲ ಸಲ್ಲದ ಅಪವಾದಕ್ಕೆ ಸಿಲುಕಿಕೊಳ್ಳಲಿ. ನನ್ನ ಆಸೆಯನ್ನು ಪೂರೈಸದ ನಿಮ್ಮ ದೃಷ್ಟಿ ಯಾರ ಮೇಲೆ ಬಿದ್ದರೂ ಅವರು ಸಂಕಷ್ಟಗಳಿಗೆ ಒಳಗಾಗಲಿ ಎಂದು ಪತಿ ಶನಿಯನ್ನ ಶಪಿಸಿದಳು. ಶನಿದೇವ ಒಳ್ಳೆಯವನೇ ಆಗಿದ್ದನು. ಆದರೆ ಪತ್ನಿಯ ಶಾಪದಿಂದಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. ತಪಸ್ಸು ಮುಗಿಸಿ ಪತ್ನಿಯ ಮುಂದೆ ನಿಂತು ಕ್ಷಮೆ ಯಾಚಿಸಿದ. ಆದರೆ ಕೊಟ್ಟ ಶಾಪವನ್ನ ಹಿಂದಕ್ಕೆ ತೆಗೆದುಕೊಳ್ಳಲು ಆಗಲಿಲ್ಲ. ಹಾಗಾಗಿ ಅಂದಿನಿಂದ ಶನಿದೇವನು ತನ್ನ ಭಕ್ತರಿಗೆ ತನ್ನಿಂದ ಯಾವುದೇ ತೊಂದರೆ ಆಗಬಾರದೆಂದು ಅವನು ತಲೆ ಎತ್ತದೆ ತಲೆ ಬಗ್ಗಿಸಿ ನಡೆಯುತ್ತಾನೆ. ಹೀಗೆ ಒಂದು ಕತೆ ಕೂಡ ಇದೆ.
ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಅವನ ಪತ್ನಿ ಹಾಗೂ ಮಕ್ಕಳೊಂದಿಗೆ ವಾಸಿಸ್ತಾ ಇದ್ದ. ಊರ ದೇವಾಲಯದ ಪೂಜೆ ಹಾಗೂ ವಿಶೇಷ ದಿನಗಳಲ್ಲಿ ಪೂಜೆ ವ್ರತಕಥೆಗಳು ಇದ್ದಲ್ಲಿ ಮಾಡಿ ಬರುವ ಆದಾಯದಿಂದ ಅವನ ಜೀವನ ಸಾಗುತ್ತಿತ್ತು. ಇತ್ತೀಚೆಗೆ ಕೆಲ ದಿನಗಳಿಂದ ರಾತ್ರಿ ಮಲಗಿದ್ದಾಗ ಕನಸಿನಲ್ಲಿ ನೀಲಿ ಬಟ್ಟೆ ಧರಿಸಿದ್ದ ವ್ಯಕ್ತಿ ಎದುರಿಗೆ ನಿಂತು ನಾನು ನಿನ್ನನ್ನ ನೋಡುತ್ತೇನೆ ಎಂದ ಹಾಗೆ ಆಗುತ್ತಿತ್ತು. ಇದನ್ನು ಪತ್ನಿಗೆ ಹೇಳಿದನು. ಆಕೆ ಹೇಳಿದಳು, ನೀಲಿ ವಸ್ತ್ರ ಹಾಕಿ ಬಂದವನು ಶನಿದೇವನೇ. ಶನಿ ನಿಮ್ಮ ಮೇಲೆ ದೃಷ್ಟಿ ಬೀರಿ ನಿಮಗೆ ತೊಂದರೆ ಕೊಡುತ್ತಾನೆ. ಇದಕ್ಕೆ ಉಪಾಯ ಎಂದರೆ ಶನಿ ಕನಸಿನಲ್ಲಿ ಕೇಳಿದಾಗ ನೀವು ಹೇಳಬೇಕು, ನಿನ್ನ ದೃಷ್ಟಿ ಬೀರು, ಆದರೆ 1.5 ಗಂಟೆಗಳಿಗಿಂತ 1 ನಿಮಿಷವೂ ಹೆಚ್ಚಿಗೆ ದೃಷ್ಟಿ ಬೀರಬಾರದು ಎಂದು ಹೇಳಬೇಕು ಎಂದು ಉಪಾಯ ನೀಡುತ್ತಾಳೆ. ಅಂದು ರಾತ್ರಿ ಮಲಗಿದ್ದಾಗ ಮತ್ತೆ ಬ್ರಾಹ್ಮಣನ ಕನಸಿನಲ್ಲಿ ಶನಿದೇವ ಬಂದ. ಯಾಕೆ ಬಂದೆ ಹೇಳು ಎಂದು ಕೇಳಿದ ಬ್ರಾಹ್ಮಣನಿಗೆ ಶನಿಯು, ನಾನು 7.5 ವರ್ಷ ಕಾಲ ನಿನ್ನನ್ನ ಕರೆದುಕೊಂಡು ಹೋಗುತ್ತೇನೆ ಎಂದ. ಬ್ರಾಹ್ಮಣ, ಅದು ಸಾಧ್ಯವಿಲ್ಲ, 7.5 ವರ್ಷ ಜಾಸ್ತಿ ಆಗುತ್ತದೆ ಎಂದ. ಆಗ ಶನಿ, ಹಾಗಾದ್ರೆ ಅದು 5 ವರ್ಷಗಳು ಎಂದ. ಅದೂ ಸಾಧ್ಯವಿಲ್ಲ, 2.5 ವರ್ಷ ಎಂದ. ಇದೂ ಜಾಸ್ತಿ ಆಯಿತು ಎಂದ ಬ್ರಾಹ್ಮಣ. ಆಗ ಶನಿಯು 1.5 ಗಂಟೆಗಳ ಸ್ಥಿತಿಯನ್ನ ಎದುರಿಸಲೇಬೇಕು ಎಂದನು. ಕೂಡ್ಲೆ ಬ್ರಾಹ್ಮಣ ಒಪ್ಪಿದ. ಮರುದಿನ ಬೆಳಗ್ಗೆ ಎದ್ದು ಬ್ರಾಹ್ಮಣ ಪತ್ನಿಗೆ ಹೇಳಿದ, ಶನಿ ತನ್ನ ದೃಷ್ಟಿದೋಷವನ್ನ 1.5 ಗಂಟೆ ಕಾಲ ನನ್ನ ಮೇಲೆ ಬೀರಿದ್ದಾನೆ. ನಾನು ಕಾಡಿಗೆ ಹೋಗಿ ಪೂಜೆ ಧ್ಯಾನ ಮಾಡುತ್ತೇನೆ. 2 ಬಂಗಾರದ ನಾಣ್ಯಗಳನ್ನ ಕೊಡು. ಕಾಡಿನಲ್ಲಿ ತ್ರೈಮಾಸಿಕ ಪೂಜೆ ಮುಗಿದ ಮೇಲೆ ಹಿಂದಿರುಗುತ್ತೇನೆ. ಅಲ್ಲಿಯವರೆಗೂ ಮನೆ ಹಾಗೂ ಮಕ್ಕಳ ಕಡೆ ನಿಗಾ ವಹಿಸು ಎಂದು ಹೇಳಿ ಕಾಡಿಗೆ ಹೊರಟನು. ಅವನು ಅಂದುಕೊಂಡಂತೆ ಧ್ಯಾನಕ್ಕೆ ಕುಳಿತನು. 1 ಪ್ರಹರ ಮುಗಿಯಿತು. ಹೇಗೋ ಇನ್ನು 1/4 ಪ್ರಹರ ಮಾತ್ರ ಉಳಿದಿದೆ. ಮನೆಗೆ ಹೋಗುವಾಗ ಅದು ದಾರಿಯಲ್ಲೇ ಮುಗಿಯುತ್ತದೆ ಎಂದು ಧ್ಯಾನದಿಂದ ಎದ್ದು ಮನೆ ಕಡೆ ಹೊರಟನು. ಅದಕ್ಕಾಗಿ ಕಾಯುತ್ತಿದ್ದ ಶನಿ ಮಹಾತ್ಮ ಬ್ರಾಹ್ಮಣ ಬರುವ ಮಾರ್ಗದಲ್ಲಿ ಕಲ್ಲಂಗಡಿ ಹಣ್ಣುಗಳ ತೋಟ ಮಾಡಿದನು. ಹಣ್ಣುಗಳನ್ನು ಕಂಡ ಬ್ರಾಹ್ಮಣ ಸುತ್ತಮುತ್ತ ನೋಡುತ್ತಾ ಕೂಗಿದನು. ಯಾರೂ ಇರಲಿಲ್ಲ. 1 ಚಿನ್ನದ ನಾಣ್ಯವನ್ನ ಇಟ್ಟು 2 ಕಲ್ಲಂಗಡಿ ಹಣ್ಣುಗಳನ್ನ ಚೀಲದಲ್ಲಿ ತುಂಬಿಕೊಂಡು ಮನೆ ಕಡೆ ಹೊರಟನು. ಶನಿಯು ರಾಜನ 2 ಸೈನಿಕರಾಗಿ ಬ್ರಾಹ್ಮಣ ಹೋಗುವ ಮಾರ್ಗದಲ್ಲಿ ನಿಂತು ಚೀಲದಲ್ಲಿ ಇರುವುದು ಏನೆಂದು ಕೇಳಿದನು. ಬ್ರಾಹ್ಮಣ ಹಣ್ಣುಗಳೆಂದು ಹೇಳಿದಾಗ ಅದನ್ನ ಪರೀಕ್ಷಿಸಿದರು. ಆದರೆ ಆ ಚೀಲದಲ್ಲಿ ಹಣ್ಣುಗಳ ಬದಲು ರಾಜನ 2 ಗಂಡು ಮಕ್ಕಳ ತಲೆಗಳನ್ನ ನೋಡಿ ಬ್ರಾಹ್ಮಣನನ್ನ ರಾಜಸಭೆಗೆ ಎಳೆದು ತಂದರು. ಸೈನಿಕರು ಎಲ್ಲವನ್ನೂ ರಾಜನಿಗೆ ಹೇಳುತ್ತಾರೆ. ತನ್ನ ಮಕ್ಕಳ ತಲೆಗಳನ್ನ ನೋಡಿದ ರಾಜನು ದುಃಖದಿಂದ ಕೋಪದಿಂದ ಬ್ರಾಹ್ಮಣನನ್ನ ಗಲ್ಲಿಗೇರಿಸಲು ಹೇಳಿದ. ಬ್ರಾಹ್ಮಣನಿಗೆ ತಿಳಿಯಿತು ಇದು ಶನಿಯ ಪ್ರಭಾವ ಎಂದು. ಅವನು ಕೊನೆಯದಾಗಿ ರಾಜನನ್ನೇ ಬೇಡಿಕೊಂಡ. ನಾನು ಸಾಯುವ ಮೊದಲು ಶಿವನ ಪೂಜೆಯನ್ನ ಮಾಡಬೇಕು ಎಂದ. ರಾಜ ಅನುಮತಿ ಕೊಟ್ಟನು. ಬ್ರಾಹ್ಮಣ ಅಷ್ಟು ಸಮಯ ಪೂಜೆ ಧ್ಯಾನ ಕಳೆದಿದ್ದರಿಂದ ಅವನ ಶನಿದೋಷವೆಲ್ಲವೂ ನಿವಾರಣೆಯಾಯಿತು. ಆ ಹೊತ್ತಿಗೆ ರಾಜನ ಮಕ್ಕಳಿಬ್ಬರು ಬೇಟೆ ಮುಗಿಸಿ ಅರಮನೆಗೆ ಬಂದರು. ರಾಜನಂತೂ ಅತ್ಯಾಶ್ಚರ್ಯಗೊಂಡ. ಬ್ರಾಹ್ಮಣನಿಗೆ ನೀನು ಏನು ಚಮತ್ಕಾರ ಮಾಡಿದೆ ಎಂದು ರಾಜ ಕೇಳಿದ್ದಕ್ಕೆ ಬ್ರಾಹ್ಮಣ ಹೇಳಿದ, ಏನೂ ಮಾಡಿಲ್ಲ ಮಹಾರಾಜ, ಶನಿಯ ಪ್ರಭಾವದಿಂದ ಆರೋಪಕ್ಕೆ ಗುರಿಯಾಗಿದ್ದೆ. ಶನಿ ದೆಸೆ ಮುಗಿಯಿತು, ಈಗ ನಾನು ಮುಕ್ತನಾದೆ ಎಂದ. ಆಗ ರಾಜನು ಶನಿಯ ದೋಷಕ್ಕೆ ಏನು ಮಾಡಬೇಕು ಅಂತ ಕೇಳಿದ. ಅದಕ್ಕೆ ಬ್ರಾಹ್ಮಣ ಹೇಳ್ದ, ಕರಿ ಆನೆಯನ್ನ ದಾನ ಕೊಡಬೇಕು, ಕಪ್ಪು ಕುದುರೆಯನ್ನ ಶೆಟ್ಟಿಗೆ ಕೊಡಬೇಕು, ಕಪ್ಪು ನಾಯಿಗೆ ಎಳ್ಳು ಹಾಕಿ ಮಾಡಿದ ರೊಟ್ಟಿಯನ್ನ ಕೊಡಬೇಕು, ಅರಳಿ ಮರಕ್ಕೆ ನೀರು ಹಾಕಿ ಪೂಜಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ಪ್ರದೋಷ ಕಾಲದಲ್ಲಿ ಕೈಕಾಲು ತೊಳೆದುಕೊಂಡು ದೇವರಿಗೆ ದೀಪ ಹಚ್ಚಿ ಎಳ್ಳೆಣ್ಣೆ ಅಥವಾ ದೀಪ ಹಚ್ಚುವ ಎಣ್ಣೆ 1 ಅಗಲವಾದ ಚಿಕ್ಕ ಬಟ್ಟಲಲ್ಲಿ ತೆಗೆದುಕೊಂಡು ಅದಕ್ಕೆ 4-6 ಕಾಳು ಎಳ್ಳು ಹಾಕಿ ಅಥವಾ ಸಣ್ಣ ಸಣ್ಣ ಕರಿಬಟ್ಟೆ ತುಂಡುಗಳಲ್ಲಿ ಅರ್ಧ ಚಮಚ ಎಳ್ಳು ಹಾಕಿ 7 ಅಥವಾ 9 ಚಿಕ್ಕ ಚಿಕ್ಕ ಗಂಟು ಕಟ್ಟಿ ಎಳ್ಳೆಣ್ಣೆಯಲ್ಲಿ ಮುಳುಗಿಸಿ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ಅದಾದ ಮೇಲೆ ಎಣ್ಣೆ ಒಳಗೆ ಮುಖ ನೋಡಿ ಸ್ತೋತ್ರ ಹೇಳಿ. ಸ್ತೋತ್ರ ಈ ರೀತಿ ಇದೆ: ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ಥಾಂಡ ಸಂಭೂತಂ
ತಂ ನಮಾಮಿ ಶನೇಶ್ವರಂ ಎಂಬ ಮಂತ್ರ ಪಠಿಸಿ ದೇವರಿಗೆ ನಮಸ್ಕರಿಸಿ ಶನಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ದೀಪ ಹಚ್ಚಬೇಕು. ನವಗ್ರಹ ದೇವಸ್ಥಾನಗಳಿಗೆ ಹೋದಾಗ ನೇರ ದೃಷ್ಟಿಯಿಂದ ನವಗ್ರಹಗಳನ್ನ ನೋಡದೆ ಸ್ವಲ್ಪ ಬದಿಯಲ್ಲಿ ನಿಂತು ಬೇಡಿಕೊಂಡು ಪ್ರದಕ್ಷಿಣೆ ಮಾಡಿ ಬಂದು ನವಗ್ರಹಗಳಿಗೆ ಬೆನ್ನು ತೋರಿಸದಂತೆ ಈಚೆಗೆ ಬರಬೇಕು. ನವಗ್ರಹ ಪೂಜೆ ಮಾಡಿಸಿ ದಾನ ದಕ್ಷಿಣೆ ಕೊಡಬೇಕು ಎಂದನು ಆ ಬ್ರಾಹ್ಮಣ. ಎಲ್ಲವನ್ನೂ ಕೇಳಿದ ರಾಜನು ಬ್ರಾಹ್ಮಣನಲ್ಲಿ ಕ್ಷಮೆ ಬೇಡಿ ಫಲ ತಾಂಬೂಲದೊಂದಿಗೆ ಚಿನ್ನದ ನಾಣ್ಯ ತುಂಬಿದ ತೈಲಿಯನ್ನು ಕೊಟ್ಟು ನಮಸ್ಕರಿಸಿದ. ಮನೆಗೆ ಬಂದ ಮೇಲೆ ಹೆಂಡತಿಗೆ ನಡೆದ ಸಮಾಚಾರವನ್ನೆಲ್ಲ ಹೇಳಿದ ಬ್ರಾಹ್ಮಣ. ಆಗ ಪತ್ನಿ ಚೀಲದಲ್ಲಿ ಏನಿದೆ ಎಂದು ಕೇಳಿದಾಗ ಕಲ್ಲಂಗಡಿ ಹಣ್ಣು ಎಂದನು. ಅವಳು ಅದನ್ನು ತೆಗೆದು ನೋಡಿದಾಗ ಕಲ್ಲಂಗಡಿ ಹಣ್ಣಿನ ಬದಲಾಗಿ ಚಿನ್ನದ ನಾಣ್ಯಗಳು ಆಗಿತ್ತು. ಇದೆಲ್ಲವೂ ಹೇಗಾಯ್ತು ಎಂದು ಕೇಳಿದಳು. ಶನಿ ದೆಸೆಯಿಂದ ಕಲ್ಲಂಗಡಿ ಹಣ್ಣುಗಳು ರಾಜನ ಮಕ್ಕಳ ತಲೆಯಾಗಿದ್ದು ಶನಿ ದೆಸೆ ಹೋದ ಮೇಲೆ ಅದು ಚಿನ್ನದ ನಾಣ್ಯವಾಯಿತು ಎಂದವನೇ ಕೈಕಾಲು ತೊಳೆದು ಬಂದು ದೇವರಿಗೆ ತುಪ್ಪದ ದೀಪ ಹಚ್ಚಿ ಗ್ರಹಚಾರ ಕಳೆದು ಸಂತೋಷದಿಂದ ದೇವರಿಗೆ ಭಕ್ತಿಪೂರ್ವಕ ನಮಸ್ಕರಿಸಿ, ಶನಿದೇವ ಯಾರಿಗೂ ಇಂತಹ ಸ್ಥಿತಿಯನ್ನ ಎಂದಿಗೂ ಕೊಡಬೇಡ, ಎಲ್ಲರ ಮೇಲೂ ನಿನ್ನ ಕರುಣೆ ಇರಲಿ ಎಂದು ಪ್ರಾರ್ಥಿಸಿಕೊಂಡನೆಂಬ ಕಥೆಯು ಸಾಕಷ್ಟು ಪ್ರಚಲಿತದಲ್ಲಿದೆ. ಭಾಸ್ಕರ ಸುತನಾದ ಶನಿಯು ಚಿಕ್ಕಂದಿನಿಂದಲೇ ಬಹಳ ಕಷ್ಟವನ್ನ ಅನುಭವಿಸಿದ. ಬೆಳೆದು ದೊಡ್ಡವನಾದ ಮೇಲೂ ಅನೇಕ ಅವಮಾನ ಅಪಮಾನಗಳನ್ನ ಅನುಭವಿಸಿ ಎಲ್ಲರಿಂದ ಶಾಪಕ್ಕೆ ಗುರಿಯಾದ ವ್ಯಕ್ತಿ. ಆದರೆ ಎಷ್ಟೇ ಕಷ್ಟ ಬಂದರೂ ಸತ್ಯ ನಿಷ್ಠೆಯನ್ನು ಬಿಡದ ಛಲಗಾರ. ಹಾಗಾಗಿ ಇತರರು ಕೂಡ ನನ್ನ ಹಾಗೆ ಯಾವುದೇ ಕಾರಣಕ್ಕೂ ಸತ್ಯದ ದಾರಿಯಿಂದ ಬೇರೆಡೆಗೆ ಹೋಗಬಾರದೆಂದು ಬಯಸುತ್ತಾನೆ. ಒಂದು ವೇಳೆ ಇದನ್ನೂ ಮೀರಿ ನಡೆದರೆ ಶನಿ ದಶೆಯ ಅಥವಾ 7.5 ಸಮಯದಲ್ಲಿ ಆ ವ್ಯಕ್ತಿ ಬಹಳಷ್ಟು ಕಷ್ಟಗಳನ್ನ ಶನಿಯಿಂದ ಅನುಭವಿಸಬೇಕಾಗತ್ತೆ. ಶನಿಯು ಒಳ್ಳೆಯ ಕೆಲಸಗಳನ್ನು ಮಾಡಿ ಸತ್ಯದ ಹಾದಿಯಲ್ಲಿ ನಡೆದಂತಹ ವ್ಯಕ್ತಿಗಳಿಗೆ ಶನಿ ದಶೆಯಲ್ಲಿ ಅಥವಾ 7.5 ಸಮಯದಲ್ಲಿ ಅವರ ನಿರೀಕ್ಷೆಗೂ ಮೀರಿ ಒಳ್ಳೆಯ ಪ್ರತಿಫಲಗಳನ್ನ ಕೊಡುತ್ತಾನೆ. ಶನಿಯ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ಮೊದಲು ಶನಿಯ ಹೆಂಡತಿಯರನ್ನ ಭಕ್ತಿಯಿಂದ ಪೂಜಿಸಬೇಕು ಅನ್ನುವುದು ಜ್ಯೋತಿಷ್ಯದ ನಂಬಿಕೆ. ಶನಿಗೆ 8 ಜನ ಮಡದಿಯರು: ದ್ವಾಜಿನಿ, ದಾಮಿನಿ, ಕಂಕಲಿ, ಕಲಹಪ್ರಿಯ, ಕಂಟಕಿ, ತುರಂಗಿ, ಮಹಿಷಿ ಮತ್ತು ಅಜ. ಮನುಷ್ಯರಾದ ನಾವು ಶನಿದೇವನ ಕೃಪೆಗೆ ಪಾತ್ರರಾಗಲು ಈ ಹೆಸರುಗಳನ್ನ ಭಯ ಭಕ್ತಿಯಿಂದ ಪಠಿಸಬೇಕು. ಮುಖ್ಯವಾಗಿ ಶನಿವಾರದ ದಿನ ಶುಚಿರ್ಭೂತರಾಗಿ ಈ ಕೆಲಸ ಮಾಡಬೇಕು. ಯಾಕೆಂದ್ರೆ ಶನಿದೇವನ ದೃಷ್ಟಿ ಕೆಟ್ಟದ್ದು ಎಂಬ ಭಾವನೆ ಬರೋದಕ್ಕೆ ಕಾರಣವೇ ಆತನ ಹೆಂಡತಿ ದಾಮಿನಿ ಎಂದು ಪುರಾಣಗಳು ಹೇಳುತ್ತವೆ. ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಹಾಗೆ ಶನಿದೇವನು ಸೂರ್ಯ ಮತ್ತು ಛಾಯಾದೇವಿಯ ಮಗ. ಚಿಕ್ಕ ವಯಸ್ಸಿನಿಂದಲೂ ಶನಿಗೆ ಶ್ರೀಕೃಷ್ಣನೆಂದರೆ ಬಹಳ ಅಚ್ಚುಮೆಚ್ಚು ಮತ್ತು ಭಕ್ತಿ ಕೂಡ. ಆಗಾಗ ಶನಿಯು ಶ್ರೀಕೃಷ್ಣನನ್ನು ಜಪಿಸುತ್ತಾ ಧ್ಯಾನಕ್ಕೆ ಕೂರುತ್ತಾ ಇದ್ದದ್ದೇ ಇದಕ್ಕೆ ಉದಾಹರಣೆ. ದೊಡ್ಡವನಾದ ಮೇಲೂ ಸಹ ಇದೇ ರೀತಿ ಮುಂದುವರಿಸುತ್ತಾನೆ. ಪ್ರೌಢಾವಸ್ಥೆ ಬಂದ ಮೇಲೆ ಚಿತ್ರರಥನ ಮಗಳಾದ ದಾಮಿನಿಯನ್ನು ಮದುವೆ ಆಗ್ತಾನೆ. ದಾಮಿನಿಗೆ ಕೆಲವು ದೈವಿ ಶಕ್ತಿಗಳು ಹುಟ್ಟಿನಿಂದಲೇ ಬಂದಿದ್ವು. ಬಹಳಷ್ಟು ಸುಂದರವಾಗಿದ್ದ ಅವಳು ಬುದ್ಧಿವಂತೆಯೂ ಆಗಿದ್ದಳು. ದಾಮಿನಿ ಒಮ್ಮೆ ಏನನ್ನೋ ಯೋಚಿಸುತ್ತಾ ಕುಳಿತಿರಬೇಕಾದರೆ ಆಕೆಯ ಮನಸ್ಸಿನಲ್ಲಿ ಒಂದು ಬಲವಾದ ಆಲೋಚನೆ ಬಂತು. ಅದೇನೆಂದರೆ, ನಾನೇಕೆ ಗಂಡು ಮಗುವಿನ ತಾಯಿಯಾಗಬಾರ್ದು ಎಂದು. ತಕ್ಷಣ ಸ್ವಲ್ಪವೂ ತಡ ಮಾಡದೆ ಶನಿದೇವನ ಬಳಿ ಬಂದು ತನ್ನ ಮನಸ್ಸಿನ ಇಂಗಿತವನ್ನ ತಿಳಿಸಿ ಹೇಳುತ್ತಾಳೆ. ಆದರೆ ಆ ಕ್ಷಣದಲ್ಲಿ ಶನಿದೇವನು ಶ್ರೀಕೃಷ್ಣನ ಜಪ ಮಾಡುತ್ತಾ ಧ್ಯಾನದಲ್ಲಿ ಮಗ್ನನಾಗಿದ್ದ. ಯಾರೂ ತನ್ನನ್ನು ಎಚ್ಚರಪಡಿಸಬಾರದು ಎಂದು ಧ್ಯಾನದಲ್ಲಿ ಮಗ್ನನಾಗಿದ್ದ. ದಾಮಿನಿಯು ಎಷ್ಟೇ ಬಾರಿ ಶನಿಯನ್ನ ಎಚ್ಚರಿಸಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ತನ್ನ ಮನದಾಳದ ಬಯಕೆಯನ್ನ ಹೇಳಿಕೊಳ್ಳಲು ಬಹಳ ಉತ್ಸುಕಳಾಗಿ ಬಂದ ದಾಮಿನಿಗೆ ದೊಡ್ಡ ಆಘಾತವಾಯಿತು. ಮೊದಲೇ ದೈವಿ ಶಕ್ತಿಯನ್ನ ಪಡೆದಿದ್ದ ಆಕೆ ತಾನು ಇಷ್ಟೆಲ್ಲಾ ಎಚ್ಚರ ಪಡಿಸಿದರೂ ನನ್ನ ಕಡೆ ತಿರುಗಿಯೂ ನೋಡದ ಶನಿ ಇನ್ನು ಮುಂದೆ ತನ್ನ ದೃಷ್ಟಿಯಿಂದ ಯಾರನ್ನಾದರೂ ಸ್ವಲ್ಪ ಕಣ್ಣೆತ್ತಿ ನೋಡಿದರೂ ಸಹ ಅವರು ನಾಶವಾಗಿ ಹೋಗಲಿ ಎಂದು ಶಾಪವಿತ್ತಳು. ಆದ್ದರಿಂದಲೇ ಇಂದಿಗೂ ಕೂಡ ಶನಿಯ ವಕ್ರ ದೃಷ್ಟಿ ಬಹಳ ಕೆಟ್ಟದ್ದು ಎಂದು ಜನ ನಂಬಿದ್ದಾರೆ. ಶನಿಯ ದೃಷ್ಟಿ ಒಬ್ಬರ ಮೇಲೆ ಬಿದ್ದರೆ ಮುಗಿತು. ಆ ವ್ಯಕ್ತಿ ಕಷ್ಟದ ಸರಪಳಿಯಲ್ಲಿ ಸಿಲುಕಿ ಪೇಚಾಡುವಂತೆ ಆಗುತ್ತೆ. ಆದ್ದರಿಂದಲೇ ಶನಿದೇವ ಕೆಟ್ಟವನಾಗದಿದ್ದರೂ ಆತನ ದೃಷ್ಟಿ ಮಾತ್ರ ಬಹಳ ಕೆಟ್ಟದ್ದು ಎಂದು ಪುರಾಣಗಳು ಹೇಳಿವೆ. ಶನಿಯು
ಚಿಕ್ಕ ವಯಸ್ಸಿನಿಂದ ಬಹಳ ಹಠಮಾರಿ ಸ್ವಭಾವವನ್ನ ಹೊಂದಿರುವವನು. ತನ್ನ ಧ್ಯಾನ ಮುಗಿಯುವವರೆಗೂ ಮೇಲೆ ಏಳಲೇ ಇಲ್ಲ. ನಂತರ ಕಣ್ಣು ಬಿಟ್ಟು ನೋಡಿದಾಗ ಆತನ ಹೆಂಡತಿ ದಾಮಿನಿ ಕಣ್ಣೆದುರಿಗಿದ್ದಳು. ನೋಡಿದ ತಕ್ಷಣ ವಿಷಯ ತಿಳಿದು ಆಕೆಗೆ ಕ್ಷಮೆ ಕೇಳಿ ತನ್ನ ಧ್ಯಾನದ ಬಗ್ಗೆ ವಿವರಿಸಿ ಹೇಳಿದನು. ಆಗ ಅರ್ಥ ಮಾಡಿಕೊಂಡ ದಾಮಿನಿ ಬಹಳ ನೊಂದುಕೊಂಡು ತನ್ನ ಶಾಪವನ್ನು ಹಿಂಪಡೆಯಲು ಏನೆಲ್ಲ ಪ್ರಯತ್ನ ಮಾಡ್ತಾಳೆ. ಆದರೆ ಅವಳಿಗೆ ಶಾಪವನ್ನ ನೀಡುವ ಶಕ್ತಿ ಇತ್ತೇ ವಿನಃ ಅದನ್ನ ಹಿಂಪಡೆಯುವ ಯಾವುದೇ ಶಕ್ತಿ ಇರಲಿಲ್ಲ. ಆದ್ದರಿಂದ ಶನಿಯು ಇನ್ನು ಮುಂದೆ ತನ್ನನ್ನ ಭಯ ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಪೂಜಿಸುವವರನ್ನ ಎಂದಿಗೂ ತಾನು ನೋಡುವುದಿಲ್ಲ. ನಾನು ತಲೆ ತಗ್ಗಿಸಿ ನಿಲ್ಲುತ್ತೇನೆ ಎಂದು ಶಪಥ ಮಾಡಿದಂತೆ. ಹಾಗಾಗಿ ಕಷ್ಟ ಬಂದಾಗ ನ್ಯಾಯದ ಮಾರ್ಗದಲ್ಲಿ ಯೋಚಿಸುವವರಿಗೆ ಅಭಯ ಹಸ್ತ ಚಾಚುತ್ತಾನೆ ಶನಿದೇವ. ಅಂಥವರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲವನ್ನೂ ಕರುಣಿಸಿ ಸಲಹುತ್ತಾನೆ. ಇದು ನಿಜ ಕೂಡ. ಆ ಶನಿದೇವನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಶನಿದೇವನ ಕುರಿತಾದ ಕೆಲವೊಂದಿಷ್ಟು ಕಥೆಗಳನ್ನ ಹೇಳ್ತೀವಿ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.